ಆರ್ಚರಿ ಸ್ಕೂಲ್ ಅಂದರೆ ಗೊತ್ತು ನಿಮಗೆ, ಧನುರ್ವಿದ್ಯಾಭ್ಯಾಸ ಮಾಡಿಸ್ತಾರಲ್ಲ ಆ ಶಾಲೆ. ಅಲ್ಲಿಗೆ ಯಾರೋ ಒಬ್ಬ ಅಪ್ಪ ಮಗನನ್ನು ಸೇರಿಸೋದಕ್ಕೆ ಅಂತ ಕರ್ಕೊಂಡು ಹೋಗ್ತಾನೆ. ಆ ಸ್ಕೂಲ್ ಅಲ್ಲಿ ಕಾಡಿನ ಮಧ್ಯೆ ಇದೆ. ಅಲ್ಲಿ ವ್ಯವಸ್ಥೆ ಹೇಗಿದೆ ಅಂದರೆ, ಅವರು ಯಾವುದೋ ವಾಹನದಲ್ಲಿ ಹೋದ್ರೆ, ಕಾರಲ್ಲಿ ಅಥವಾ ಯಾವುದೋ ಹೋದ್ರೆ ಒಂದು ಅರ್ಧ ಕಿಲೋಮೀಟರ್ ದೂರ ಅವ್ರ ವೆಹಿಕಲ್ ಪಾರ್ಕ್ ಮಾಡಬೇಕು, ಆಮೇಲೆ ಕಾಡಿನ ಮಧ್ಯೆ ನಡ್ಕೊಂಡು ಹೋಗ್ಬೇಕು. ಇವ್ರು ಹಾಗೆ ಅವ್ರ ಕಾರ್ ಪಾರ್ಕ್ ಮಾಡಿ ತಂದೆ ಮಗ ಇಬ್ರು ನಡ್ಕೊಂಡು ಹೋಗ್ತಾರೆ. ಹೋಗುವಾಗ ಅಲ್ಲೊಂದು ವಿಚಿತ್ರ ನೋಡಿದ್ರು. ಕಾಡಿನ ಎಲ್ಲಾ ಮರಗಳ ಮೇಲೂ ಒಂದು ಸಣ್ಣ ದಾರಿಯನ್ನು ನಡ್ಕೊಂಡು ಹೋಗ್ತಿದ್ದಾರೆ. ಕಾಡಿನ ಎಲ್ಲಾ ಮರಗಳ ಮೇಲೂ ಬಾಣಗಳು ಬಂದು ನಾಟ್ತಾರೆ. ಅವ್ರಿಗೆ ಅದೇನು ಆಶ್ಚರ್ಯ ಆಗಲಿಲ್ಲ, ಯಾಕಂದ್ರೆ ಆರ್ಚರಿ ಸ್ಕೂಲ್ ಅದು, ಮಕ್ಕಳಿಗೆಲ್ಲ ಪ್ರಾಕ್ಟೀಸ್ ಮಾಡಿಸಿರ್ತಾರೆ. ಅವ್ರು ಬಾಣ ಬಿಟ್ಟಿರ್ತಾರೆ, ಬಂದು ನಾಟ್ಕೊಂಡಿರ್ತಾರೆ. ಆದ್ರೆ ಆಶ್ಚರ್ಯ ಯಾವುದು ಅಂದ್ರೆ, ಎಲ್ಲ ಬಾಣಗಳು ಗುರಿಯ ಮಧ್ಯಕ್ಕೆ ಸರಿಯಾಗಿ ಬಂದು ನಾಟ್ಕೊಂಡಿದೆ. ನಿಮಗೆ ಆರ್ಚರಿನಲ್ಲಿ ಟಾರ್ಗೆಟ್ಸ್ ಅಂತ ಆಗ್ತಾರಲ್ಲ, ಒಂದು ರೌಂಡ್ ಮಾರ್ಕ್ ಆಗ್ತಾರೆ, ಎಕ್ಸಾಕ್ಟ್ಲಿ ಇನ್ ದಿ ಸೆಂಟರ್, ಬುಲ್ಸ್ ಐ ಅಂತಾರೆ. ಅದ್ರ ಮಧ್ಯಕ್ಕೆ ಹೋಗ್ಬಿಡಿಯೋದಕ್ಕೆ ಎಲ್ಲಾ ಬಾಣಗಳು ಗುರಿಯ ಮಧ್ಯಕ್ಕೆ ಸರಿಯಾಗಿ ನಾಟ್ಕೊಂಡಿದೆ. ಅವರಪ್ಪನಿಗೆ ಆಶ್ಚರ್ಯ ಆಗೋದು, ಎಷ್ಟು ಪರ್ಫೆಕ್ಟ್ ಆಗಿ ಮಾಡಿದಾರಪ್ಪ ಅವರು. ಒಬ್ರು ಗುರಿ ತಪ್ಪಲ್ವಾ, ಎಲ್ಲರೂ ಇಷ್ಟು ಪರ್ಫೆಕ್ಟ್ ಆಗಿ ಸೆಂಟರ್ ಕರೆಕ್ಟ್ ಆಗಿ ಏನ್ ಮಾಡಿದಾರಲ್ಲ. ಹೆಂಗ್ ಮಾಡ್ತಾರೆ, ಏನ್ ಕಾಲೇಜಿಗೆ ಸೇರ್ಕೊಂಡವ್ರಲ್ಲ 100% ತಗೊಂಡ. ಇದೆಲ್ಲ ಸಾಧ್ಯ ಅಂತ ಅಂದ್ಕೊಂಡು ಹೋದ್ರು. ಇರ್ಲಿ, ಪ್ರಿನ್ಸಿಪಲ್ ಮೀಟ್ ಮಾಡಿದ್ರು, ಮಗನ ಅಡ್ಮಿಷನ್ ಆಯ್ತು. ಅಡ್ಮಿಷನ್ ಆದ್ಮೇಲೆ ಅವ್ರ ಅಪ್ಪ ಪ್ರಿನ್ಸಿಪಲ್ ಹೇಳಿದ್ರು, ಎಂಥ ಒಳ್ಳೆ ಸ್ಕೂಲ್ ಸರ್ ನಿಮ್ದು. ಬರ್ತಾ ನೋಡಿದೆ ಎಲ್ಲ ಬಾಣ ಸಾಧ್ಯನಾ, ಒಬ್ಬರಾದ್ರೂ ಗುರಿ ತಪ್ಪಲ್ವಾ, ಎಷ್ಟು ಜನ ಕಲ್ಸಿದ್ದೀರಾ ನೀವು. ಅದಕ್ಕೆ ಪ್ರಿನ್ಸಿಪಲ್ ಹೇಳಿದ್ರು, ಸಾರಿ ನೀವು ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೀರಾ, ಎಲ್ಲ ಹುಡುಗರು ಗುರಿಯ ಮಧ್ಯಕ್ಕೆ ಸರಿಯಾಗಿ ಬಾಣ ಹೊಡೆದಿದ್ದಲ್ಲ, ನಾವು ಬಾಣಗಳನ್ನ ಕೇಳ್ಬಿಡ್ತೀವಿ. ಅವ್ರು ಸುಮ್ಮನೆ ಹೊಡಿತಾರೆ ಎಲ್ಲಾದ್ರು, ಅವು ಎಲ್ಲೆಲ್ಲಿ ಬೀಳ್ತವೆ ಅದ್ರ ಸುತ್ತ ನಾವೇ ರೋಡ್ ಮಾಡ್ತಾರೆ. ಆವಾಗ ನಿಮ್ಗೆ ಎಲ್ಲಾ ಬಾಣಗಳು ಗುರಿಯ ಮಧ್ಯಕ್ಕೆ ಸರಿಯಾಗಿ ಇಟ್ಸ್ ಅ ವಂಡರ್ಫುಲ್ ಸ್ಟೋರಿ. ನಾನು ಪ್ರಪಂಚ ಎಲ್ಲ ಓಡಾಡ್ತಿರ್ತೀನಿ.